ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ ಅಂತ ಇದೆ. ಅದರಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಎರಡು ಪ್ರಾಜೆಕ್ಟಿನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈ. ಕ್ವಶನಲ್ಲಿ ಕ್ಯಾಶ್ ಇನ್ಫ್ಲೋ ಮತ್ತು ಪ್ರೊಬಾಬಿಲಿಟಿ ಕೊಟ್ಟಿದ್ದಾರೆ. ಅವರೇ ಕ್ವಶನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಿ ಯಾವ ಪ್ರಾಜೆಕ್ಟ್ ರಿಸ್ಕಿ ಅನ್ನೋದನ್ನು ನೀವು ಲಾಸ್ಟಿಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಜೊತೆಗೆ ಯಾವುದು ಬೆಟರ್ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಬೇಕಾಗತ್ತೆ. ಫಸ್ಟ್ ನಾನಲ್ಲಿ ಪ್ರಾಜೆಕ್ಟ್ ಎಕ್ಸಿಗೆ ಹೇಗೆ ಸೊಲ್ಯೂಷನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್. ಈವೆಂಟ್ಸ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ABCDE ಒಟ್ಟು 5 ಈವೆಂಟ್ ಇದೆ. ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತಾ ಇದ್ದೀನಿ. ABCDE. ಕ್ಯಾಶ್ ಇನ್ಫ್ಲೋ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಎಕ್ಸ್ ಅಂತ ಬರ್ಕೊಳ್ತಾ ಇದ್ದೀನಿ. ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 4000, ನೆಕ್ಸ್ಟ್ 5000, ನೆಕ್ಸ್ಟ್ 6000, 7000, 8000. ಎರಡೂ ಪ್ರಾಜೆಕ್ಟಿಗೆ ಒಟ್ಟಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗಲ್ಲ, ಕಾಲಮ್ಸ್ ತುಂಬ ಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ ಪ್ರಾಜೆಕ್ಟ್ ಎಕ್ಸಿನ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ ವೈದು ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಶ್ ಇನ್ಫ್ಲೋಸ್ ಬರ್ಕೊಂಡಾಯಿತು. ನೆಕ್ಸ್ಟ್ ಈಗ ಪ್ರೊಬಾಬಿಲಿಟಿ ಬರ್ಕೊಳ್ಬೇಕು. ಪ್ರೊಬಾಬಿಲಿಟಿಗೆ ನಾವು ಎಫ್ ಅಂತ ಬರ್ಕೊಂಡಿದ್ದೀನಿ ನಾನಿಲ್ಲಿ. ಪ್ರೊಬಾಬಿಲಿಟಿ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. 0.10, 0.20, 0.40, 0.20, 0.10. ನೆನ್ಪಿಟ್ಕೊಳ್ಳಿ, ಪ್ರೊಬಾಬಿಲಿಟಿ ಕೊಟ್ಟಾಗ ಯಾವಾಗಲೂ ಆ್ಯಡ್ ಮಾಡಲಿಕ್ಕೂ ವ್ಯಾಲ್ಯೂ ಒಂದೇ ಬರಬೇಕು. ಪ್ರೊಬಾಬಿಲಿಟಿ ಕೊಟ್ಟಾಗ ಈಗ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ನೋಡಿ, 2 1 3 4 7 2 9 1 10 ಇವಿಷ್ಟನ್ನು ಆ್ಯಡ್ ಮಾಡಿದಾಗ 1 ಬರುತ್ತೆ. ಯಾವಾಗಲೂ ಎಲ್ಲ ಪ್ರಾಬ್ಲಮ್ನಲ್ಲೂ ಪ್ರೊಬಾಬಿಲಿಟಿ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದಾಗ ಆನ್ಸರ್ ಒಂದೇ ಬರಬೇಕು. ಇಲ್ಲ ಅಂತಂದರೆ ಅವ್ರು ಕೊಟ್ಟಿರೋಂಥ ಪ್ರೊಬಾಬಿಲಿಟಿ ತಪ್ಪಾಗಿದೆ ಅಂತ ಅರ್ಥ. ದೆನ್ ಎಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಎಫ್ ಎಕ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನಾವು ಕ್ಯಾಶ್ ಇನ್ಫ್ಲೋಗೆ ಎಕ್ಸ್ ಅಂತ ಬರ್ಕೊಂಡಿದ್ದೀವಿ, ಪ್ರೊಬಾಬಿಲಿಟಿಗೆ ಎಫ್ ಅಂತ ಬರ್ಕೊಂಡಿದ್ದೀವಿ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 4000 ಇಂಟು 0.10, 400 ಆಗುತ್ತೆ. 5 2s are 10, 1000 ಆಗುತ್ತೆ. ಮಲ್ಟಿಪ್ಲೈ ಮಾಡಿ ಬರೀಬೇಕು. 6000 ಇಂಟು 0.40, 6 24, 2400, 7 2 14, 1400. 8000 ಇಂಟು 0.10 ಅಂತಂದರೆ 800 ಆಗುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ, ಅಂದರೆ ಸಮ್ ಆಫ್ ಎಫ್ ಎಕ್ಸ್. ಸಿಗ್ಮಾ ಎಫ್ ಎಕ್ಸಿನ ವ್ಯಾಲ್ಯೂ ಎಷ್ಟು ಅಂತಂದರೆ 6000 ಬರುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ವ್ಯಾಲ್ಯೂ 6000 ಬರುತ್ತೆ. 1000, 1400, 1400, 2400, 3400, 3800, 38, 10 48, 4 52, 52 ಇಂಟು 60, 6000 ರೂಪಾಯಿ, ಸಾರಿ 6000 ಬರುತ್ತೆ. ಸಿಗ್ಮಾ ಎಫ್ ಎಕ್ಸ್ 6000 ಬರುತ್ತೆ. ದೆನ್ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಡಿ ಫೈಂಡ್ ಔಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಇಲ್ಲಿದೆ, ಎಕ್ಸ್ ಬಾರ್ ಅಂದರೆ ಮೀನ್ ನಮಗೆ ಗೊತ್ತಿಲ್ಲ. ಸೊ ಫಸ್ಟು ಮೀನನ್ನು ಫೈಂಡ್ ಔಟ್ ಮಾಡಿಕೊಂಡು ದೆನ್ ಡಿಯನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲ ಅಂತಂದರೆ ಡಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ. ಮೀನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಅಂತಂದರೆ ಎಫ್ ಎಕ್ಸಿನ ಟೋಟಲ್ ಎಷ್ಟಿದೆ? 6000 ಇದೆ. ಡಿವೈಡೆಡ್ ಬೈ ಎನ್ ಅಂತಂದರೆ ಇಲ್ಲಿ ನಂಬರ್ ಆಫ್ ಎಂಟ್ರೀಸ್ ಎಷ್ಟು ಎಂಟ್ರಿ ಇದೆ ಅನ್ನೋದಲ್ಲ, ಎನ್ ಅಂತಂದರೆ ಪ್ರೊಬಾಬಿಲಿಟಿಯ ಟೋಟಲ್. ಯಾವಾಗಲೂ ಎನ್ ಯಾವಾಗಲೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ನಲ್ಲಿ ನೀವು ಸೊಲ್ಯೂಷನ್ ಮಾಡಬೇಕಾದ್ರೆ ಎನ್ ಯಾವಾಗಲೂ ಒಂದೇ ಆಗಿರುತ್ತೆ, ಪ್ರೊಬಾಬಿಲಿಟಿ ಟೋಟಲ್ ಒಂದೇ ಆಗಿರುತ್ತೆ. 6000 ಡಿವೈಡೆಡ್ ಬೈ 1 ಅಂತಂದರೆ ಮೀನ್ ಏನಾಗುತ್ತೆ ಅಂತಂದರೆ 6000 ಆಯಿತು. ಸೊ ಮೀನ್ ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಈಗ ನಾವು ಡಿಯನ್ನು ಫೈಂಡ್ ಔಟ್ ಮಾಡ್ಬೋದು. ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ 4000, ಎಕ್ಸ್ ಬಾರ್ 6000. 4000 ಮೈನಸ್ 6000, 4000ದಲ್ಲಿ 6000 ಕಳೆದಾಗ ಮೈನಸ್ 2000 ಬರುತ್ತೆ. ದೆನ್ 5000 ಮೈನಸ್ 6000, ಮೈನಸ್ 1000, 6000 ಮೈನಸ್ 6000, 0. ನೆಕ್ಸ್ಟ್ 7000 ಮೈನಸ್ 6000, 1000. ನೆಕ್ಸ್ಟ್ 8000 ಮೈನಸ್ 6000, 2000. ಹೇಗೆ ಬಂತು ಅಂತಂದರೆ ಇಲ್ಲಿರೋ ವ್ಯಾಲ್ಯೂಸಿಂದ ಮೀನ್ ವ್ಯಾಲ್ಯೂವನ್ನು ಲೆಸ್ ಮಾಡಿ ಬರೀಬೇಕು. ವ್ಯಾಲ್ಯೂಸ್ 4000, 5000, 6000, 7000, 8000 ಇದೆ. ಅದರಿಂದ ಮೀನ್ ವ್ಯಾಲ್ಯೂಸನ್ನು ಲೆಸ್ ಮಾಡಿದಾಗ, ಅಂದರೆ ಮೀನ್ ವ್ಯಾಲ್ಯೂ 6000 ಬಂದಿದೆ, ಅದನ್ನು ಲೆಸ್ ಮಾಡಿದಾಗ ಮೈನಸ್ 2000, ಮೈನಸ್ 1000, 0, 1000, 2000 ಬಂದಿದೆ. ಈಗ ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಡಿ ಸ್ಕ್ವೇರ್ ಹೇಗೆ ಅಂತಂದರೆ 2000 ಇಂಟು 2000, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2000 ಇಂಟು 2000 ಮಾಡಿದಾಗ ಆನ್ಸರ್ 40 ಲ್ಯಾಕ್ ಬರುತ್ತೆ. 2000 ಇಂಟು 2000 40 ಲ್ಯಾಕ್, ಮೈನಸ್ ಇಂಟು ಮೈನಸ್ ಪ್ಲಸ್ 40 ಲ್ಯಾಕ್ ಆಯಿತು. ದೆನ್ 1000 ಇಂಟು 1000 ಆನ್ಸರ್ 10 ಲ್ಯಾಕ್ ಬರುತ್ತೆ.
again 0 into 0, 0, 1000 into 1000, 10 lakh, 2000 into 2000, 40 lakh. ಅಲ್ಲಿಗೆ ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಆಯಿತು. ಲಾಸ್ಟ್ ಕಾಲಮ್ ಎಫ್ ಡಿ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡಬೇಕು. ಎಫ್ ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಎಫ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಎಫ್ ಅಂದರೆ ಪ್ರೊಬಾಬಿಲಿಟಿ. ಎಫ್ ಮತ್ತು ಡಿ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಿದಾಗ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. 40 ಲ್ಯಾಕ್ ಇಂಟು 0.10 ಅಂತಂದರೆ 4 ಲ್ಯಾಕ್ ಆಗುತ್ತೆ. ದೆನ್ 10 ಲ್ಯಾಕ್ ಇಂಟು 0.20 ಆನ್ಸರ್ 2 ಲ್ಯಾಕ್ ಆಗುತ್ತೆ. ನೆಕ್ಸ್ಟ್ 10 ಲ್ಯಾಕ್ ಇಂಟು 0.20 ಆನ್ಸರ್ 2 ಲ್ಯಾಕ್ ಆಗುತ್ತೆ. ನೆಕ್ಸ್ಟ್ 40 ಲ್ಯಾಕ್ ಇಂಟು 0.10 ಆನ್ಸರ್ 4 ಲ್ಯಾಕ್ ಆಗುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಲಿಕ್ಕೂ ನಿಮಗೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಸಿಗುತ್ತೆ. 4 + 2 6, 6 + 2 8, 8 + 4 12 ಲ್ಯಾಕ್. ಟೋಟಲ್ ಆಗಿ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಆನ್ಸರ್ ಏನು ಬಂದಿದೆ ಅಂತಂದರೆ, ಟೋಟಲ್ ಆನ್ಸರ್ ಸಿಗ್ಮಾ ಎಫ್ ಡಿ ಸ್ಕ್ವೇರ್. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಮೀನ್ಸ್ ಸಮ್ ಆಫ್ ಎಫ್ ಡಿ ಸ್ಕ್ವೇರ್. ಸಮ್ ಎಷ್ಟು ಬಂದಿದೆ ಅಂತಂದರೆ 12 ಲ್ಯಾಕ್ ಬಂದಿದೆ. ನಾನಲ್ಲಿ ಶಾರ್ಟ್ ಫಾರ್ಮ್ ಬರ್ಕೊಳ್ತಾ ಇದ್ದೀನಿ. ನೀವು ಎಕ್ಸಾಮ್ನಲ್ಲಿ ಫುಲ್ ಫಾರ್ಮ್ ಬರೀಬೇಕಾಗುತ್ತೆ. 4 + 2 6, 6 + 2 8, 8 + 4 12, 12 ಲಕ್ಷ ಆಯಿತು. ನಾವೀಗ ಮೀನ್ ಫೈಂಡ್ ಔಟ್ ಮಾಡ್ಕೊಂಡಾಯಿತು. ದೆನ್ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, ರೂಟ್ ಆಫ್ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ರೂಟ್ ಆಫ್ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂದರೆ ಎಫ್ ಡಿ ಸ್ಕ್ವೇರಿನ ಟೋಟಲ್ 12 ಲ್ಯಾಕ್ ಇದೆ, ಡಿವೈಡೆಡ್ ಬೈ ಎನ್ ಅಂತಂದರೆ ಪ್ರೊಬಾಬಿಲಿಟಿಯ ಟೋಟಲ್. ಪ್ರೊಬಾಬಿಲಿಟಿಯ ಟೋಟಲ್ 1. 12 ಲ್ಯಾಕ್ ಡಿವೈಡೆಡ್ ಬೈ 1 ಮಾಡಿದ್ರೆ ಆಯಿತು. 12 ಲ್ಯಾಕ್ ಡಿವೈಡೆಡ್ ಬೈ 1 ಮಾಡಿದಾಗ 12 ಲ್ಯಾಕೇ ಬರುತ್ತೆ. ಅದಕ್ಕೆ ರೂಟ್ ತೆಗೆದಾಗ 1095.44 ಬರುತ್ತೆ. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ 1095.44. ದೆನ್ ಸಿ ವಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ ಹೇಗೆ ಅಂತಂದರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಇದು ಈ ಸಿಂಬಲ್ ಏನು ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಅಂತಂದರೆ 1095.44 ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ 6000 ಇಂಟು 100 ಮಾಡಿದಾಗ ನಮಗೆ ಸಿ ವಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ. 1095.44 ಡಿವೈಡೆಡ್ ಬೈ 6000 ಇಂಟು 100 ಮಾಡಿದಾಗ ಬರೋವಂಥ ಆನ್ಸರ್ 18.25 ಬರುತ್ತೆ. ಬರೋ ಆನ್ಸರನ್ನು ನೀವು ಪರ್ಸಂಟೇಜಲ್ಲಿ ಬರೀಬೇಕಾಗತ್ತೆ. ಸೊ ಈಗ ಪ್ರಾಜೆಕ್ಟ್ ಎಕ್ಸಿಗೆ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಇದೇ ಥರ ಪ್ರಾಜೆಕ್ಟ್ ವೈಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಪ್ರೊಸೀಜರ್. ಪ್ರಾಜೆಕ್ಟ್ ವೈದು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಸೇಮ್ ಪ್ರಾಜೆಕ್ಟ್ ಎಕ್ಸಿಗೆ ಹೇಗೆ ಮಾಡಿದ್ದೀವೋ ಅದೇ ಥರನೇ ಪ್ರಾಜೆಕ್ಟ್ ವೈಗೆ ನಾನಿಲ್ಲಿ ಸೊಲ್ಯೂಷನ್ ಮಾಡಿದ್ದೀನಿ. ಇದನ್ನು ನೋಡ್ಕೊಂಡು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಸೇಮ್ ಇಲ್ಲೂ ಕೂಡ ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫೈಂಡ್ ಔಟ್ ಮಾಡಿದ್ದೀವಿ. ಪ್ರಾಜೆಕ್ಟ್ ಎಕ್ಸಲ್ಲಿ ಹೇಗೆ ಮಾಡಿದ್ದೀವೋ ಅದೇ ಥರನೇ ಸೇಮ್ ಪ್ರೊಸೀಜರ್ ಪ್ರಾಜೆಕ್ಟ್ ವೈಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಲಾಸ್ಟಿಗೆ ಇಂಟರ್ಪ್ರಿಟೇಷನ್ ಬರೆಯೋದು ಹೇಗೆ ಅಂತಂದರೆ, ಯಾವುದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಸಿ ವಿ ನೋಡಬೇಕು. ಯಾವುದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿ ವಿ ಕಮ್ಮಿ ಇದೆಯೋ ಆ ಪ್ರಾಜೆಕ್ಟ್ ಬೆಸ್ಟ್ ಅಂತ ಬರೀಬೇಕು. ಯಾವುದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿ ವಿ ಜಾಸ್ತಿ ಇದೆಯೋ ಅದು ರಿಸ್ಕಿ ಪ್ರಾಜೆಕ್ಟ್ ಅಂತ ಬರೀಬೇಕು. ಈಗ ಈ ಪ್ರಾಬ್ಲಮ್ನಲ್ಲಿ ಪ್ರಾಜೆಕ್ಟ್ ಎಕ್ಸಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಸಿ ವಿ ಪ್ರಾಜೆಕ್ಟ್ ವೈಗೆ ಕಂಪೇರ್ ಮಾಡಿದಾಗ ಪ್ರಾಜೆಕ್ಟ್ ವೈ ಎಷ್ಟಿದೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ 2097 ಇದೆ, ಪರ್ಸೆಂಟೇಜ್ 26% ಇದೆ. ಇಲ್ಲಿ 1095 ಇದೆ, ಪರ್ಸೆಂಟೇಜ್ 18 ಇದೆ. ಇವೆರಡರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿ ವಿ ಕಮ್ಮಿ ಇದೆ. ಪ್ರಾಜೆಕ್ಟ್ ಎಕ್ಸಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಸಿ ವಿ ಕಮ್ಮಿ ಇದೆ. ಸೊ ಪ್ರಾಜೆಕ್ಟ್ ಎಕ್ಸ್ ಈಸ್ ಬೆಟರ್ ಒನ್ ಬಿಕಾಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಸಿ ವಿ ಆಫ್ ಪ್ರಾಜೆಕ್ಟ್ ಎಕ್ಸ್ ಈಸ್ ಲೋ ವೆನ್ ಕಂಪೇರ್ಡ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಸಿ ವಿ ಆಫ್ ಪ್ರಾಜೆಕ್ಟ್ ವೈ. ವಿಚ್ ಒನ್ ಈಸ್ ರಿಸ್ಕಿ ಅಂತ ಕೇಳಿದಾಗ ಈ ಕ್ವಶನಲ್ಲಿ ಕೇಳಿರುವಂಥದ್ದು ಯಾವುದು ರಿಸ್ಕಿ ಅಂತ. ಯಾವುದು ರಿಸ್ಕಿ ಅಂತಂದರೆ ಪ್ರಾಜೆಕ್ಟ್ ವೈ ಈಸ್ ರಿಸ್ಕಿ ಬಿಕಾಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಸಿ ವಿ ಆಫ್ ಪ್ರಾಜೆಕ್ಟ್ ವೈ ಈಸ್ ಹೈ ವೆನ್ ಕಂಪೇರ್ಡ್ ಟು ದಟ್ ಆಫ್ ಪ್ರಾಜೆಕ್ಟ್ ಎಕ್ಸ್. ಯಾವುದು ಬೆಟರ್ ಅಂತ ಕೇಳಿದ್ರೆ ಪ್ರಾಜೆಕ್ಟ್ ಎಕ್ಸ್ ಬೆಟರ್. ಯಾವುದು ರಿಸ್ಕಿ ಅಂತ ಕೇಳಿದ್ರೆ ಪ್ರಾಜೆಕ್ಟ್ ವೈ ರಿಸ್ಕಿ. ಯಾಕೆ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಸಿ ವಿ ಜಾಸ್ತಿ ಇದೆ. ಜಾಸ್ತಿ ಇರೋದನ್ನು ರಿಸ್ಕಿ ಅಂತ ಕನ್ಸಿಡರ್ ಮಾಡಬೇಕು, ಕಮ್ಮಿ ಇರೋದನ್ನು ಬೆಸ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಸಿಂಪಲ್. ಸೊ ಇದೇ ಥರದ ಪ್ರಾಬ್ಲಮನ್ನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.